ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮಾಸ್ಟರ್ ಅಮರ್ಜನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ 28, 29 ಹಾಗೂ 30ರ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ನೋಡೋಣ. ಪರೀಕ್ಷೆ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ವಿಶ್ವ ಹೆಪಟೈಟಿಸ್ ದಿನ ಅಂದ್ರೆ ವಿಶ್ವ ವರ್ಲ್ಡ್ ಹೆಪಟೈಟಿಸ್ ಡೇ ಯಾವಾಗ? ಜುಲೈ 28ರಂದು. ವಿಶ್ವ ಹೆಪಟೈಟಿಸ್ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂದ್ರೆ ಪ್ರತಿ ವರ್ಷ ಜುಲೈ 28ರಂದು ಆಚರಿಸಲಾಗುತ್ತದೆ. ಯಾಕೆ ಆಚರಣೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಹಿನ್ನೆಲೆ ಬರುಚ್ ಬಂಬರ್ಗ್ ಅವರ ಜನ್ಮದಿನದ ಅಂಗವಾಗಿ ಈ ಒಂದು ವರ್ಲ್ಡ್ ಹೆಪಟೈಟಿಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಬರುಚ್ ಬ್ಲಂಬರ್ಗ್ ಅವರು ಏನಪ್ಪಾ ಅಂದ್ರೆ ಫಸ್ಟ್ ಹೆಪಟೈಟಿಸ್ ಬಿ ವೈರಸ್ ಅನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಹೆಪಟೈಟಿಸ್ ಬಿ ಲಸಿಕೆ ಅಭಿವೃದ್ಧಿ ಪಡಿಸೋದಕ್ಕೆ ಏನಪ್ಪಾ ಅಂದ್ರೆ ಅಡಿಪಾಯವನ್ನು ಹಾಕಿದವರು. ಬರುಚ್ ಬ್ಲಂಬರ್ಗ್ ಅವರಿಗೆ 1976ರಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಳ್ತಾರ. ಯಾವ ವರ್ಷದಿಂದ ಆಚರಣೆ ಮಾಡ್ತಾರ, ಆರಂಭವಾಗಿದೆ ಹಿಂಗೆ ಅಂತ ನಾವು ನೋಡೋದಾದ್ರ ಮೊದಲನೇದಾಗಿ 2004ರಲ್ಲಿ ರೋಗಿಗಳ ಸಂಘಟನೆಗಳ ಪ್ರಯತ್ನದಿಂದ ಜಾಗತಿಕ ಮಟ್ಟದಲ್ಲಿ ಹೆಪಟೈಟಿಸ್ ಜಾಗೃತಿಯನ್ನ ಆಚರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ತದನಂತರ 2008ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜುಲೈ 28ರಂದು ಅಧಿಕೃತವಾಗಿ ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಗುರುತಿಸ್ತಾರೆ. ನಂತರ 2010ರಲ್ಲಿ ವಿಶ್ವ ಆರೋಗ್ಯ ಸಭೆಯಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಕೈಗೊಂಡು ಅಧಿಕೃತ ನಿರ್ಣಯದ ಮೂಲಕ ಜುಲೈ 28ರಂದು ವರ್ಲ್ಡ್ ಹೆಪಟೈಟಿಸ್ ಡೇ ಆಗಿ ಅಂದ್ರೆ ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಜಾಗತಿಕ ಆರೋಗ್ಯ ದಿನಗಳಲ್ಲಿ ಒಂದಾಗಿ ಅಂಗೀಕಾರಗೊಳಿಸ್ತಾರೆ. ಇದರ ಆಚರಣೆ ಮುಖ್ಯ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಹೆಪಟೈಟಿಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು, ಹೆಪಟೈಟಿಸ್ ಬಿ ಮತ್ತು ಸಿ ಪರೀಕ್ಷೆಗಳ ಉತ್ತೇಜನ ನೀಡುವುದು, ಲಸಿಕೆ ಮತ್ತು ಚಿಕಿತ್ಸೆಯ ಮಹತ್ವವನ್ನು ತಿಳಿಸುವುದು, ಲಿವರ್ಗೆ ಸಂಬಂಧಿಸಿದ ರೋಗಗಳು ಮತ್ತು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುವುದು ಹಾಗೂ 2030ರೊಳಗೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಎಂಬ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನಪ್ಪಾ ಅಂದ್ರ ಗುರಿಗೆ ನಾವೆಲ್ಲರೂ ಬೆಂಬಲವನ್ನು ನೀಡುವುದು ಅಂದ್ರೆ ಸರ್ಕಾರದಿಂದ. ಹೆಪಟೈಟಿಸ್ ಅಂತಂದ್ರೆ ಯಕೃತ್ತಿನ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಆಫ್ ದ ಲಿವರ್ ಅಂತ ಕರಿತೀವಿ. ಇದರ ಒಟ್ಟು ವಿಧಗಳು ಎಷ್ಟು ಅಂತ ನಾವು ನೋಡೋದಾದ್ರೆ 5 ವಿಧಗಳು ಯಾವಂತಂದ್ರೆ ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ. 2030ರೊಳಗೆ ಹೆಪಟೈಟಿಸ್ ರೋಗವನ್ನು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ನಿರ್ಮೂಲನೆ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಆದ್ರೆ ಕರ್ನಾಟಕದಲ್ಲಿ ಇನ್ನೂ ಏನಪ್ಪಾ ಅಂತಂದ್ರ ಹೆಪಟೈಟಿಸ್ ಬಿ ಮತ್ತು ಸಿ ಪ್ರಕರಣಗಳು ಕಂಡು ಬರ್ತವೆ. ದೀರ್ಘಕಾಲದ ಲಿವರ್ ಹಾನಿ, ಸಿರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ಗೆ ಮುಖ್ಯ ಕಾರಣಗಳು ಯಾವಂತ ನೋಡೋದಾದ್ರೆ ಹೆಪಟೈಟಿಸ್ ಬಿ ಮತ್ತು ಸಿಗಳು. ಕರ್ನಾಟಕದಲ್ಲಿ ಹೆಪಟೈಟಿಸ್ ಬಿ ಪ್ರಕರಣಗಳು 2024ರಲ್ಲಿ 1146 ಪ್ರಕರಣಗಳು ಕಂಡು ಬಂದ್ರೆ 2025ರಲ್ಲಿ 1002 ಪ್ರಕರಣಗಳು ಕಂಡು ಬರ್ತವೆ. ನಂತರ 2026 ಅಂದ್ರೆ ಜೂನ್ 30ರವರೆಗೆ ನಾವು ತಗೊಳ್ಳೋದಾದ್ರೆ ಒಟ್ಟು 268 ಪ್ರಕರಣಗಳು ಕಂಡು ಬರ್ತವೆ. ಹೆಪಟೈಟಿಸ್ ಸಿ ರೋಗ ಅಂದ್ರೆ ಅವು ನೋಡೋದಾದ್ರೆ 2024ರಲ್ಲಿ 61 ಕೇಸ್ಗಳಿದ್ರೆ 2025ರಲ್ಲಿ 64 ಕೇಸ್, 2026 ಅಂದ್ರೆ ಜೂನ್ 30ರವರೆಗೆ ಒಟ್ಟು 43 ಕೇಸ್ಗಳು. ಇದರ ತಡೆಗಟ್ಟುವಿಕೆ ಹೇಗೆ ತಡೆಗಟ್ಟುವುದು ಅಂತ ನಾವು ನೋಡೋದಾದ್ರೆ ಹೆಪಟೈಟಿಸ್ ಬಿ ಅದರ ಲಸಿಕೆ, ಸುರಕ್ಷಿತ ರಕ್ತ ಬಳಕೆ, ಒಂದೇ ಸೂಜಿ ಮರುಬಳಕೆ ಮಾಡದಿರುವುದು, ಸುರಕ್ಷಿತ ವೈದ್ಯಕೀಯ ಕ್ರಮಗಳು ಕೈಗೊಳ್ಳೋದು, ರಕ್ತ ಪರೀಕ್ಷೆ ಮಾಡೋದು ಹಾಗೂ ಬೇಗ ಪತ್ತೆ ಮಾಡೋದು. ಭಾರತ ಸರ್ಕಾರದ ಕಾರ್ಯಕ್ರಮ ನೋಡೋದಾದ್ರೆ ನ್ಯಾಷನಲ್ ವೈರಲ್ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ NVHCP ಇದರ ಆರಂಭ 2018. ಉದ್ದೇಶ ಉಚಿತ ತಪಾಸಣೆ, ಉಚಿತ ಚಿಕಿತ್ಸೆ, ಜಾಗೃತಿನ ಮೂಡಿಸುವುದು. ನಂತರ 2030ರೊಳಗೆ ವೈರಲ್ ಹೆಪಟೈಟಿಸ್ ಅನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರುವುದು. ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆಯನ್ನ ಕಡ್ಡಾಯಗೊಳಿಸುವುದು. ಕರ್ನಾಟಕ ಸರ್ಕಾರವು ಯುವ ಜನರಲ್ಲಿ HIV ಸೋಂಕನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ನಡೆಸಲು
ಯೋಜನೆ ರೂಪಿಸುತ್ತದೆ. ಇದರ ಪ್ರಮುಖ ಅಂಶ ಯಾರಿಗೆ ಅಂತ ನೋಡೋದಾದ್ರೆ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 18ರಿಂದ 35 ವರ್ಷದ ಯುವ ಜನರನ್ನು ಗುರಿಯಾಗಿಸಲಾಗಿದೆ. ಯಾವಾಗ್ನಿಂದ ಪ್ರಾರಂಭ ಅಂತ ನೋಡೋದಾದ್ರೆ 2026ರಿಂದ ಪ್ರಾರಂಭಿಸಿ 2027 ಹಂತ ಹಂತವಾಗಿ ಜಾರಿಗೊಳಿಸುವ ಯೋಜನೆ ಇದಾಗಿದೆ. ಯಾವ ಇಲಾಖೆ? ಕರ್ನಾಟಕ ರಾಜ್ಯ ಏಡ್ಸ್ ತಡೆಗಟ್ಟುವ ಸೊಸೈಟಿ ಅಂದ್ರೆ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯ ಉದ್ದೇಶ ಏನಂತ ನೋಡೋದಾದ್ರೆ ಯಾಕೆ ಈ ಯೋಜನೆ ಕೈಗೊಂಡ್ರ ಅಂತಂದ್ರೆ HIV ಸೋಂಕು ಇದ್ದರೂ ಹಲವರಿಗೆ ಆರಂಭದಲ್ಲಿ ಲಕ್ಷಣಗಳು ಕಾಣಿಸುವುದಿಲ್ಲ. ಬೇಗನೆ ಪರೀಕ್ಷೆ ಮಾಡಿದರೆ ಸೋಂಕನ್ನು ಪತ್ತೆ ಹಚ್ಚಿ ART ಅಂದ್ರೆ ಆಂಟಿ ರೆಟ್ರೋವೈರಲ್ ಥೆರಪಿ ಚಿಕಿತ್ಸೆಗೆ ಆರಂಭಿಸಬಹುದು. ಇದರಿಂದ ಸೋಂಕಿನ ಹರಡುವಿಕೆಯನ್ನು ಕಡಿಮೆ ಮಾಡಬಹುದು ಮತ್ತು ಸೋಂಕಿತರು ಆರೋಗ್ಯಕರ ಜೀವನ ನಡೆಸಬಹುದು. HIV ಅಂತಂದ್ರ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅನ್ನು ಏನ್ ಮಾಡ್ತದಪ್ಪ ಅಂದ್ರ ದುರ್ಬಲಗೊಳಿಸ್ತದ. ಚಿಕಿತ್ಸೆ ಪಡೆಯದೆ ಬಿಟ್ರೆ ಮುಂದಿನ ಹಂತಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಏಡ್ಸ್ ಉಂಟಾಗಬಹುದು. ಏಡ್ಸ್ ಅಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಮುಖ್ಯ ಅಂಶಗಳನ್ನು ನೋಡೋದಾದ್ರೆ ಪರೀಕ್ಷೆ ದೃಷ್ಟಿಯಿಂದ HIV ಪೂರ್ಣ ರೂಪ ಅಂತ ಏನಂತ ಕೇಳಬಹುದು, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಏಡ್ಸ್ ಪೂರ್ಣ ರೂಪ ಏನಂತ ಕೇಳಬಹುದು, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇದು ಯಾವ ಸಂಸ್ಥೆ ಅನುಷ್ಠಾನಗೊಳಿಸ್ತದ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಇದರ ಉದ್ದೇಶ ಕಾಲೇಜು ವಿದ್ಯಾರ್ಥಿಗಳಲ್ಲಿ HIV ಸೋಂಕನ್ನು ಬೇಗ ಪತ್ತೆ ಹಚ್ಚುವುದು ಮತ್ತು ಚಿಕಿತ್ಸೆಗೆ ಸಂಪರ್ಕಿಸುವುದು. ಮುಂದಿನ ಪಾಯಿಂಟ್ ನೋಡೋದಾದ್ರೆ ಜುಲೈ 29 ಅಂದ್ರೆ ನಿನ್ನೆ ಅಂತಾರಾಷ್ಟ್ರೀಯ ಹುಲಿ ದಿನ, ಇಂಟರ್ನ್ಯಾಷನಲ್ ಟೈಗರ್ ಡೇ. ಯಾಕೆ ಆಚರಿಸ್ತಾರ ಅಂತಂದ್ರೆ ಇದ್ರ ಹಿನ್ನೆಲೆ ನಾವು ನೋಡೋದಾದ್ರೆ 2010 ಜುಲೈ 29ರಂದು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಗರದಲ್ಲಿ ನಡೆದ ಟೈಗರ್ ಸಮಿಟ್ ನಲ್ಲಿ ಹುಲಿಗಳಿರುವ ಒಟ್ಟು ಎಷ್ಟು 13 ದೇಶಗಳು ಟೈಗರ್ ರೇಂಜ್ ಕಂಟ್ರೀಸ್ ಸೇರಿ ವಿಶ್ವಾದ್ಯಂತ ವೇಗವಾಗಿ ಕಡಿಮೆಯಾಗುತ್ತಿರುವ ಹುಲಿಗಳನ್ನು ಸಂರಕ್ಷಿಸಲು ಮತ್ತು ಅವುಗಳ ಸಂಖ್ಯೆಗಳನ್ನು ಹೆಚ್ಚಿಸಲು ನಿರ್ಧರಿಸಿ ಅದೇ ದಿನ ಏನಪ್ಪಾ ಅಂದ್ರೆ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಘೋಷಣೆ ಮಾಡ್ತಾರೆ. ಎಷ್ಟು? 2010 ಜುಲೈ 29ರಂದು. ಎಲ್ಲಿ ಅಂತಂದ್ರ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಗರದಲ್ಲಿ. ಈ ಆಚರಣೆಯ ಮುಖ್ಯ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಹುಲಿ ದಿನದ ಆಚರಣೆಯ ಮುಖ್ಯ ಉದ್ದೇಶಗಳು ನಾವು ನೋಡೋದಾದ್ರೆ ಹುಲಿಗಳ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು, ಹುಲಿಗಳ ನೈಸರ್ಗಿಕ ಆವಾಸಸ್ಥಾನಗಳನ್ನು ಅಥವಾ ಕಾಡುಗಳನ್ನು ರಕ್ಷಿಸುವುದು, ಅಕ್ರಮ ಬೇಟೆ ಮತ್ತು ಹುಲಿ ಅಂಗಗಳ ಅಕ್ರಮ ವ್ಯಾಪಾರವನ್ನು ತಡೆಗಟ್ಟುವುದು, ಹುಲಿಗಳಿರುವ ದೇಶಗಳ ನಡುವೆ ಸಹಕಾರವನ್ನು ಹೆಚ್ಚಿಸುವುದು, ಜೀವ ವೈವಿಧ್ಯತೆ ಮತ್ತು ಪರಿಸರ ಸಮತೋಲನವನ್ನು ಕಾಪಾಡುವುದು, ಸ್ಥಳೀಯ ಸಮುದಾಯಗಳನ್ನು ಸಂರಕ್ಷಣಾ ಕಾರ್ಯದಲ್ಲಿ ಭಾಗವಹಿಸುವುದು ಇದರ ಉದ್ದೇಶ. ನೆಕ್ಸ್ಟ್ ಟೈಗರ್ ಸಮಿಟ್ 2010. ಇದ್ರ 2010 ಟೈಗರ್ ಸಮಿಟ್ ನ ಏನಪ್ಪಾ ಅಂದ್ರೆ ಪ್ರಮುಖ ಗುರಿ ಏನಪ್ಪಾ ಅಂದ್ರೆ ಟೈಗರ್ ಏನಪ್ಪಾ ಅಂದ್ರೆ 2x ಅಂದ್ರೆ ಅದ್ರ 2 ಪಟ್ಟು ಏನಪ್ಪಾ ಅಂದ್ರೆ ಜಾಸ್ತಿ ಮಾಡ್ತಕ್ಕಂತ ಒಂದು ಗುರಿಯನ್ನು ಹೊಂದಿದೆ. 2010ರಲ್ಲಿ ಜಗತ್ತಿನಲ್ಲಿ ಸುಮಾರು 3200 ಕಾಡು ಹುಲಿಗಳು ಮಾತ್ರ ಉಳಿದಿದ್ದವು. ಎಷ್ಟು? 2010ರಲ್ಲಿ. ಆದ್ದರಿಂದ 2022 ಕಾಡು ಹುಲಿಗಳ ಸಂಖ್ಯೆಯನ್ನು ಏನಪ್ಪಾ ಅಂದ್ರೆ ಅದರ ಡಬಲ್ ಅಥವಾ ದ್ವಿಗುಣಗೊಳಿಸುವ ಗುರಿಯನ್ನು ಘೋಷಿಸಲಾಗ್ತದೆ. ಭಾರತದ ಮಹತ್ವ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಕಾಡು ಹುಲಿಗಳನ್ನು ಹೊಂದಿರುವ ದೇಶವಾಗಿದೆ. ವಿಶ್ವದ ಕಾಡು ಹುಲಿಗಳ ಸುಮಾರು 70% ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇದೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ. ಈ ಒಂದು ಸಮಿಟ್ ನ ಮುಖ್ಯ ಅಂಶಗಳನ್ನು ನೋಡೋದಾದ್ರೆ ಜುಲೈ 29 ಘೋಷಣೆಯಾಗಿ 2010 ಜುಲೈ 29 ಯಾವ ಸ್ಥಳದಲ್ಲಿ? ಸೇಂಟ್ ಪೀಟರ್ಸ್ಬರ್ಗ್ ರಷ್ಯಾದಲ್ಲಿ. ಟೈಗರ್ ಸಭೆ ಯಾವಾಗ ಆಗಿತ್ತಪ್ಪ ಅಂದ್ರೆ ಸಭೆ ಏನಂತ ಹೆಸರು? ಟೈಗರ್ ಸಮಿಟ್ ಅಂತ. ಭಾಗವಹಿಸಿದ ದೇಶಗಳು 13 ಟೈಗರ್ ರೇಂಜ್ ಕಂಟ್ರೀಸ್. ಇದರ ಮುಖ್ಯ ಗುರಿ ಟೈಗರ್ ಏನಪ್ಪಾ ಅಂದ್ರೆ 2022 ಕಾಡು ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವುದು. ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಆಲ್ರೆಡಿ 1973ರಲ್ಲೇ ನಾವು ಶುರು ಮಾಡಿದ್ವಿ. ಈ ಹಿಂದಿನ ಹುಲಿ ಗಣತಿ ನಾವು ನೋಡೋದಾದ್ರೆ 2000 ಕರ್ನಾಟಕದಲ್ಲಿ ನೋಡೋದಾದ್ರೆ 2006ರಲ್ಲಿ ಕರ್ನಾಟಕದಲ್ಲಿ 290 ಹುಲಿಗಳ ಸಂಖ್ಯೆ, 2010ರಲ್ಲಿ 300 ಹುಲಿಗಳು, 2014ರಲ್ಲಿ 406 ಹುಲಿಗಳು, 2018ರಲ್ಲಿ 524 ಹುಲಿಗಳು ಅಂದ್ರೆ 2022ರಲ್ಲಿ 563 ಹುಲಿಗಳ ಸಂಖ್ಯೆ
ನಾವು ನೋಡ್ತೀವಿ. ಮಧ್ಯಪ್ರದೇಶದಲ್ಲಿ 2022ರಲ್ಲಿ ಏನಪ್ಪಾ ಅಂದ್ರೆ 785 ಹುಲಿಗಳ ಸಂಖ್ಯೆ ಇರ್ತವೆ. ಇದು ಏನಪ್ಪಾ ಅಂದ್ರೆ ಭಾರತದಲ್ಲೇ ಏನು ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರೆ, ಕರ್ನಾಟಕ ರಾಜ್ಯ ಏನು 563 ಹುಲಿಗಳೇನಪ್ಪಾ ಅಂದ್ರೆ ಸೆಕೆಂಡ್ ಪ್ಲೇಸ್ ಪಡ್ಕೊಂಡೈತೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವ ಅಂತ ನಾವು ನೋಡೋದಾದ್ರೆ, ಬಂಡೀಪುರ ಟೈಗರ್ ರಿಸರ್ವ್, ನಾಗರಹೊಳೆ ಟೈಗರ್ ರಿಸರ್ವ್, ಭದ್ರಾ ಟೈಗರ್ ರಿಸರ್ವ್, ಕಾಳಿ ಟೈಗರ್ ರಿಸರ್ವ್, ಬಿಳಿಗಿರಿ ರಂಗನಾಥ ಟೈಗರ್ ರಿಸರ್ವ್, ಮತ್ತೆ ಇನ್ನೊಂದು ನಾವು ನೋಡೋದಾದ್ರೆ ಈಗ ರೀಸೆಂಟ್ ಆಗಿ ಹಿಲ್ಸ್ ಅಂದ್ರೆ ಮೀರಾ ಮಹದೇಶ್ವರ ಬೆಟ್ಟ ಅಂತ ನಾವು ಹೇಳ್ಬೋದು. ಇದು ಹುಲಿಗಣತಿ ಬಗ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ, ಹುಲಿ ದಿನಾಚರಣೆ ಬಗ್ಗೆ. ನೆಕ್ಸ್ಟ್, ರಾಜ್ಯದ 20,668 ಚದರ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಣೆ ಮಾಡಲಾಗಿದೆ. ಯಾವುದು? ಕೇಂದ್ರ ಸರ್ಕಾರ. ಕರ್ನಾಟಕದಲ್ಲಿ ಒಟ್ಟು 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಥವಾ ಇಕೋ ಸೆನ್ಸಿಟಿವ್ ಏರಿಯಾ ಅಂತ ಕರಿತೀವಿ ಎಂದು ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರೆ ಅಧಿಸೂಚನೆ ಹೊರಡಿಸಿದ್ರು. ಯಾವಾಗ ಅಧಿಸೂಚನೆ ಹೊರಡಿಸಿದ್ರು ಅಂದ್ರೆ 2024 ಡಿಸೆಂಬರ್ 31ಗೆ ಜಾರಿ ಬಂದಿದೆ. ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಪಶ್ಚಿಮ ಘಟ್ಟದ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಜೀವ ವೈವಿಧ್ಯತೆಯನ್ನು ಬೆಳೆಸುವುದು ಇದರ ಉದ್ದೇಶ ಆಗಿದೆ. ಹಾಗಾದ್ರೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂದ್ರೆ ಇಕೋ ಸೆನ್ಸಿಟಿವ್ ಏರಿಯಾ ಅಂತಂದ್ರೆ ಪರಿಸರದ ದೃಷ್ಟಿಯಿಂದ ಅತ್ಯಂತ ಮಹತ್ವ ಹೊಂದಿರುವ ಅರಣ್ಯ ಆಗ್ಲಿ, ಬೆಟ್ಟ ಅಂತಾಗ್ಲಿ, ನದಿಗಳು, ವನ್ಯಜೀವಿ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲಾಗುತ್ತದೆ. ಇದು ಘೋಷಿಸುವ ಯಾವ ಡಿಪಾರ್ಟ್ಮೆಂಟ್ ಸಚಿವಾಲಯ ಘೋಷಣೆ ಮಾಡಿದೆ ಅಂತಂದ್ರ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಈ ಪ್ರದೇಶದಲ್ಲಿ ಏನೇನ್ ರಿಸ್ಟ್ರಿಕ್ಷನ್ ಐತೆ ನೋಡ್ರಿ, ಕಂಡೀಷನ್ಸ್. ಗಣಿಗಾರಿಕೆ ಏನಪ್ಪಾ ಅಂದ್ರೆ ನಿರ್ಬಂಧ ಇರುವುದು, ದೊಡ್ಡ ಕೈಗಾರಿಕೆಗಳಿಗೆ ನಿಯಂತ್ರಣ ತರುವುದು, ಪರಿಸರಕ್ಕೆ ಹಾನಿಕಾರಕ ಚಟುವಟಿಕೆಗಳಿಗೆ ಏನಪ್ಪಾ ಅಂದ್ರೆ ತಡೆಗಟ್ಟುವುದು, ಅರಣ್ಯ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಒತ್ತು ನೀಡುವುದು. ನಾವು ಕರ್ನಾಟಕ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟು? 1,91,791 ಚದರ ಕಿಲೋಮೀಟರ್ಗಳಾದ್ರ ಅದರಲ್ಲಿ 56,825.7 ಚದರ ಕಿಲೋಮೀಟರ್ಗಳಷ್ಟು ಏನಪ್ಪಾ ಅಂದ್ರೆ ಪಶ್ಚಿಮ ಘಟ್ಟ ಪ್ರದೇಶವಾಗಿದೆ. ಈ ಪಶ್ಚಿಮ ಘಟ್ಟ ಭಾಗದಲ್ಲಿ 20,668 ಚದರ ಕಿಲೋಮೀಟರ್ಗಳಷ್ಟು ಏನಪ್ಪಾ ಅಂದ್ರೆ ಪರಿಸರವನ್ನು ಇಕೋ ಸೆನ್ಸಿಟಿವ್ ಏರಿಯಾ ಅಂದ್ರೆ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಣೆ ಮಾಡಲಾಗಿದೆ. ಇದರಲ್ಲಿ ಸುಮಾರು 729 ಗ್ರಾಮಗಳು ಈ ಅಧಿಸೂಚನೆ ವ್ಯಾಪ್ತಿಗೆ ಬರ್ತವೆ. ಯಾವ ಜಿಲ್ಲೆಗಳಂತ ನೋಡೋದಾದ್ರೆ, ಪ್ರಮುಖವಾಗಿ ಎಲ್ಲಿ ಪಶ್ಚಿಮ ಘಟ್ಟಗಳು ಹೊಂದಿಕೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಜಿಲ್ಲೆಗಳು ನೋಡೋದಾದ್ರೆ ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಾಗಿರ್ಬೋದು. ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವರದಿಗಳಾಗಿರ್ಬೋದು ಈಗ ನೋಡೋದಾದ್ರೆ 2011ರಲ್ಲಿ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಮಧು ಗಾಡ್ಗಿಲ್ ಸಮಿತಿ ವರದಿ ಏನಪ್ಪಾ ಅಂದ್ರೆ ಸಲ್ಲಿಸಿರ್ತಾರೆ. ಮುಂದೆ 2013ರಲ್ಲಿ ಡಾಕ್ಟರ್ ಕೆ ರಂಗನಾಥ್ ಕಸ್ತೂರಿ ರಂಗನ್ ಸಮಿತಿ ಹೊಸ ವರದಿ ಏನಪ್ಪಾ ಅಂದ್ರೆ ನೀಡುತ್ತದೆ. 2014ರಿಂದ ಕೇಂದ್ರ ಸರ್ಕಾರ ಹಲವು ಬಾರಿ ಕರಡು ಅಧಿಸೂಚನೆಗಳನ್ನು ಹೊರಡಿಸ್ತದೆ. ಕೊನೆಗೆ 2024 ಡಿಸೆಂಬರ್ 31ರಂದು ಅಂತಿಮ ಅಧಿಸೂಚನೆ ಯಾವ್ದಪ್ಪ ಅಂದ್ರ ಇಕೋ ಸೆನ್ಸಿಟಿವ್ ಏರಿಯಾಗೆ ಸಂಬಂಧಪಟ್ಟಂತದ ಜಾರಿಗೊಳಿಸ್ತಾರೆ. ಇದು ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಅದರ ನೆಕ್ಸ್ಟ್ ಪಾಯಿಂಟ್, ನ್ಯೂಜಿಲೆಂಡ್ಗೆ ಐತಿಹಾಸಿಕ ರಫ್ತು ಸಾಧಿಸಿದ ಆಹಾರ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ರಿ. ಇದು ಅಗ್ರಿಟೆಕ್ ಸಂಸ್ಥೆ ಆಹಾರ ಸಂಘ ಅಭಿವೃದ್ಧಿಪಡಿಸಿರುವ ಸಸ್ಯಾಹಾರಿ ಅಥವಾ ಸೂಕ್ಷ್ಮಜೀವಿ ಆಧಾರಿತ ಆಹಾರ, ಪ್ಲಾಂಟ್ ಬೇಸ್ಡ್ ಫುಡ್ ಅಂತ ಕರಿತೀವಿ, ಅನ್ನು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ರಫ್ತು ಮಾಡಿರುವುದು ಕುರಿತು ತಿಳಿಸ್ತದೆ. ಈ ಸುದ್ದಿ ವಿವರಗಳನ್ನ ನಾವು ನೋಡೋದಾದ್ರೆ, ಬೆಂಗಳೂರಿನ ಅಗ್ರಿಟೆಕ್ ಸಂಸ್ಥೆಯಾದ ಆಹಾರ ಸಂಘ ನ್ಯೂಜಿಲೆಂಡ್ಗೆ ತನ್ನ ಆಹಾರ ಉತ್ಪನ್ನಗಳನ್ನು ಏನ್ ಮಾಡ್ತದಪ್ಪ ಅಂದ್ರೆ ರಫ್ತು ಮಾಡ್ತದೆ. ಈ ಉತ್ಪನ್ನಗಳು ಸೂಕ್ಷ್ಮಜೀವಿ ಅಥವಾ ಮೈಕ್ರೋಬೈಲ್ ಮತ್ತು ಸಸ್ಯ ಮೂಲದ ಪ್ರೋಟೀನ್ ಬಳಸಿ ತಯಾರಿಸಲ್ಪಟ್ಟಿವೆ. ಸಾಮಾನ್ಯ ಮಾಂಸದ ರುಚಿ, ಗುಣಮಟ್ಟ ಮತ್ತು ಪೌಷ್ಟಿಕಾಂಶವನ್ನು ಹೋಲುವಂತೆ ಈ ಆಹಾರವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಭಿವೃದ್ಧಿಪಡಿಸಲಾಗಿದೆ. ಈ ತಂತ್ರಜ್ಞಾನವು ಪರಿಸರ ಸ್ನೇಹಿ ಅಥವಾ ಇಕೋ ಫ್ರೆಂಡ್ಲಿ ಹಾಗೂ ಸುಸ್ಥಿರ ಆಹಾರ ವ್ಯವಸ್ಥೆಗೆ ಸಹಕಾರಿ ಎಂದು ಹೇಳಬಹುದು. ಇದರ ಮೂಲಕ ಭಾರತೀಯ ಆಹಾರ ತಂತ್ರಜ್ಞಾನಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶ ದೊರೆತಂತ ಆಗುತ್ತದೆ. ಈ ಸಾಧನೆಯ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಭಾರತದ ಆಹಾರ ತಂತ್ರಜ್ಞಾನ ಕ್ಷೇತ್ರಕ್ಕೆ ಜಾಗತಿಕ ಮಾನ್ಯತೆಯನ್ನ ನೀಡಲಾಗಿದೆ.
ನ್ಯೂಜಿಲೆಂಡ್ಗೆ ಮೊದಲ ರಫ್ತು ಎಂಬ ಕಾರಣದಿಂದ ಐತಿಹಾಸಿಕ ಸಾಧನೆ. ಪರಿಸರಕ್ಕೆ ಕಡಿಮೆ ಹಾನಿಯಾಗುವ ಆಹಾರ ಉತ್ಪಾದನೆಗೆ ಉತ್ತೇಜನವನ್ನು ಕೊಟ್ಟಿರ್ತಕ್ಕಂಥದ್ದು. ಭಾರತದ ಸ್ಮಾರ್ಟ್ ಆಪ್ ಹಾಗೂ ಆಹಾರ ಸಂರಕ್ಷಣಾ ಕ್ಷೇತ್ರಕ್ಕೆ ಹೊಸ ರಫ್ತು ಅವಕಾಶ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯವನ್ನು ಬಿಡುಗಡೆ ಮಾಡಿರ್ತಕ್ಕಂತಹ 2025-26 ವರದಿ. ಇದು ಯಾವುದು? ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಪ್ಲಸ್ ಅಂತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ, ಮುಖ್ಯಾಂಶಗಳನ್ನು ನೋಡೋದಾದ್ರೆ ಬಿಹಾರ, ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಿಗಿಂತ ಏನಪ್ಪಾ ಅಂದ್ರ ಕರ್ನಾಟಕದಲ್ಲಿ ಹಾಜರಾತಿ ಪ್ರಮಾಣ ಏನಪ್ಪಾ ಅಂದ್ರ ತುಂಬಾ ಕಡಿಮೆ ಆಗಿದೆ. ಶಾಲೆ ದಾಖಲಾತಿಗಳ ಇಳಿಕೆ ಆಗಿದೆ. ಈ 2025-26 ಅಂಕಿಅಂಶಗಳ ಪ್ರಕಾರ ನಾವು ನೋಡೋದಾದ್ರೆ ಟೋಟಲ್ ಎಷ್ಟು 13.9% ಏನಪ್ಪಾ ಅಂದ್ರೆ ಇಳಿಕೆ ಆಗಿದೆ. 2023-24ರಲ್ಲಿ 19.6% ಇಳಿಕೆ ಆದ್ರೆ 2025-26ರಲ್ಲಿ ಒಟ್ಟು 13.9% ಇಳಿಕೆ ಆಗಿದೆ. ರಾಜ್ಯವಾರು ನಾವು ನೋಡೋದಾದ್ರೆ ಅತಿ ಕಡಿಮೆ ಡ್ರಾಪ್ಔಟ್ ಪ್ರಮಾಣ ಕಡಿಮೆ ಆದ ರಾಜ್ಯಗಳಲ್ಲಿ ಅಂತಂದ್ರೆ ಕೇರಳ ರಾಜ್ಯದಲ್ಲಿ 3%, ತಮಿಳುನಾಡಲ್ಲಿ 3.2%, ಹರಿಯಾಣದಲ್ಲಿ ಏನಪ್ಪಾ ಅಂದ್ರೆ 3.8%. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ದಾಖಲಾತಿಗಳು ಇಳಿಕೆಯಾಗಿದ್ದು ಎಲ್ಲಿ ಅಂತಂದ್ರೆ ಲಡಾಖ್ನಲ್ಲಿ. ಎರಡ್ 2023-24ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ 12.6 ಇದ್ದಿದ್ದು. ಸೊ ನಮ್ಮ ಇದರಲ್ಲಿ ಟೋಟಲ್ ಎಷ್ಟು ನಮ್ಮ ದೇಶಕ್ಕೆ ಎಷ್ಟು 8% ಏನಪ್ಪಾ ಅಂದ್ರೆ ಇಳಿಕೆ ಆಗಿದೆ. ದಾಖಲಾತಿ ಕಡಿಮೆ ಆಗಲು ಕಾರಣಗಳು ಯಾವ ಅಂತ ನಾವು ನೋಡೋದಾದ್ರೆ ಬರ್ತ್ ರೇಟ್ ಕಡಿಮೆ ಆಗಿರೋದು, ಖಾಸಗಿ ಶಾಲೆಗಳತ್ತ ಪೋಷಕರುಗಳು ಹೆಚ್ಚಿರುವುದು, ಕೆಲವು ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಏನಪ್ಪಾ ಅಂದ್ರೆ ಹಾಗೂ ಶಿಕ್ಷಕರ ಕೊರತೆ. ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಪ್ಲಸ್ ಇದ್ರ ಬಗ್ಗೆ ಇದು ಅಂದ್ರೆ ಇದು ಭಾರತದ ಶಾಲಾ ಶಿಕ್ಷಣದ ವಾರ್ಷಿಕ ಅಂಕಿಅಂಶಗಳನ್ನು ಸಂಗ್ರಹಿಸುವ ಒಂದು ವ್ಯವಸ್ಥೆ. ಶಿಕ್ಷಣ ಸಚಿವಾಲಯವು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದರ ವರದಿಯಲ್ಲಿ ಪ್ರಕಟಣೆ ಮಾಡ್ತದೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಮುಂದಿನ 2 ವರ್ಷಗಳಲ್ಲಿ ಡ್ರೋನ್ ಬ್ಯಾಟರಿ ತಯಾರಿಕಾ ಕ್ಷೇತ್ರಗಳಲ್ಲಿ ಭಾರತದ ದೊಡ್ಡ ಸಾಧನೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಡ್ರೋನ್ ಬ್ಯಾಟರಿ ತಯಾರಿಕಾ ಘಟಕ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರ ಬೆಂಗಳೂರಿನ ಮುಂಬೈ ಮೂಲದ ಭಾರತೀಯ ಡ್ರೋನ್ಟೆಕ್ ಸಂಸ್ಥೆ ಡ್ರೀಮ್ ಲ್ಯಾಬ್ಸ್ ಇನೋವೇಷನ್ಸ್ ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 40,000 ಚದರ ಅಡಿ ವಿಸ್ತೀರ್ಣದಲ್ಲಿ ಡ್ರೋನ್ ಬ್ಯಾಟರಿ ತಯಾರಿಕಾ ಘಟಕವನ್ನು ಸ್ಥಾಪಿಸಿದೆ. ಉತ್ಪಾದನಾ ಸಾಮರ್ಥ್ಯ ನೋಡೋದಾದ್ರೆ ವಾರ್ಷಿಕ ಎಷ್ಟು ಅಂತಂದ್ರ 100 ಮೆಗಾವ್ಯಾಟ್ ಪ್ರತಿ ಅವರಿಗೆ ಗಂಟೆಗೆ ಎಷ್ಟು 100 ಮೆಗಾವ್ಯಾಟ್ ಪ್ರತಿ ಗಂಟೆಗೆ ಸಾಮರ್ಥ್ಯದ ಬ್ಯಾಟರಿಗಳನ್ನು ಉತ್ಪಾದಿಸಲಾಗುತ್ತದೆ. ಮುಂದಿನ ಹಂತದಲ್ಲಿ ಇದನ್ನು ಏನಪ್ಪಾ ಅಂದ್ರೆ 200 ಮೆಗಾವ್ಯಾಟ್ ಪರ್ ಅವರ್ಗೆ ಹೆಚ್ಚಿಸುವ ಯೋಜನೆಯನ್ನ ಹೊಂದಿದೆ. ಯಾವ ರೀತಿಯ ಬ್ಯಾಟರಿಗಳು ತಯಾರು ಮಾಡ್ತಾರೆ ಅಂತಂದ್ರ ಅವುಗಳ ವಿಶಿಷ್ಟತೆಯನ್ನು ನೋಡೋದಾದ್ರೆ ಹೆಚ್ಚಿನ ಕಾರ್ಯಕ್ಷಮತೆ, ಕಡಿಮೆ ತೂಕ ಹೊಂದಿರತಕ್ಕಂಥದ್ದು, ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥದ್ದು, ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ವೇಗವಾಗಿ ಚಾರ್ಜ್ ಆಗುವಂತದ್ದು. ಈ ತರ ಬ್ಯಾಟರಿಗಳು ತಯಾರು ಮಾಡ್ಲಿಕ್ಕೆ ಸಂಸ್ಥೆ ಗುರಿಯನ್ನು ಹೊಂದಿದೆ. ಇದರಿಂದ ಯಾರಿಗ ಉಪಯೋಗ ಅಂತ ನಾವು ನೋಡೋದಾದ್ರೆ ರಕ್ಷಣಾ ಇಲಾಖೆ, ಕೃಷಿ, ಕೈಗಾರಿಕೆ, ಲಾಜಿಸ್ಟಿಕ್, ತುರ್ತು ಸೇವೆಗಳಿಗೆ ಹಾಗೂ ಮುಖ್ಯವಾಗಿ ಡ್ರೋನ್ ಆಧಾರಿತ ವಿವಿಧ ಸೇವೆಗಳಿಗೆ ಏನಿರ್ತಾವ ಅದನ್ನು ತಯಾರು ಮಾಡ್ಲಿಕ್ಕೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವರಿಗೆ ಉಪಯೋಗ ಆಗ್ತವೆ. ಭಾರತದ ಗುರಿ ನೋಡೋದಾದ್ರೆ ಮುಂದಿನ 2 ವರ್ಷಗಳಲ್ಲಿ ಡ್ರೋನ್ ಕ್ಷೇತ್ರದ ಸರಬರಾಜು ಸರಪಳಿಯನ್ನು ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು, ಭಾರತದಲ್ಲಿಯೇ ವಿಶ್ವ ಗುಣಮಟ್ಟದ ಡ್ರೋನ್ ಬ್ಯಾಟರಿಗಳ ತಯಾರಿಸಿ ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನ ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ದೇಶದ ಮೊದಲ ಮಿಲಿಟರಿ ಮೆಡಿಸಿನ್ ಕೇಂದ್ರ ಸೆಂಟರ್ ಫಾರ್ ಮಿಲಿಟರಿ ಮೆಡಿಸಿನ್ ಯೋಧರಿಗೆ ಅಗತ್ಯವಾದ ಔಷಧಿ ಪೂರೈಕೆ ಹಾಗೂ ರಕ್ಷಣಾ ವೈದ್ಯಕೀಯ ಸಂಶೋಧನೆಗಾಗಿ ಸ್ಥಾಪನೆ ಆಗಲಿದೆ. ಯಾವ ತರ ಇದರ ಸಂಪೂರ್ಣ ವಿವರಣೆ ನಾವು ನೋಡೋದಾದ್ರೆ ರಕ್ಷಣಾ ಸಚಿವ ಯಾರು ರಾಜನಾಥ್ ಸಿಂಗ್ ಅವರು ದೇಶದ ಮೊದಲ ಮಿಲಿಟರಿ ಮೆಡಿಸಿನ್ ಕೇಂದ್ರ ಅನ್ನು ಸ್ಥಾಪಿಸಲು ಅನುಮೋದನೆಯನ್ನ ನೀಡಿದರು. ಈ ಮಿಲಿಟರಿ ಮೆಡಿಸಿನ್ ಅಂತಂದ್ರೆ ಸೈನಿಕರ ಆರೋಗ್ಯ ರಕ್ಷಣೆ, ಯುದ್ಧ ಭೂಮಿಯಲ್ಲಿ ತುರ್ತು ಚಿಕಿತ್ಸೆ,
ಗಾಯಗೊಂಡ ಸೈನಿಕರ ಪುನರ್ವಸತಿ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಹಾಗೂ ನೆಕ್ಸ್ಟ್ ಎತ್ತರದ ಪ್ರದೇಶ, ಮರುಭೂಮಿ, ಸಮುದ್ರ ಹಾಗೂ ಕಠಿಣ ಪರಿಸರಗಳಲ್ಲಿ ಕಾರ್ಯನಿರ್ವಹಿಸುವ ಸೈನಿಕರಿಗೆ ಅಗತ್ಯ ವೈದ್ಯಕೀಯ ಸಂಶೋಧನೆ ಮತ್ತು ಚಿಕಿತ್ಸೆಯನ್ನ ನೀಡ್ತಾರೆ. ಈ ಕೇಂದ್ರದ ಪ್ರಮುಖ ಉದ್ದೇಶಗಳು ನಾವು ನೋಡೋದಾದ್ರೆ ಶಸ್ತ್ರಾಸ್ತ್ರ ಪಡೆಗಳ ಅತ್ಯಾಧುನಿಕ ವೈದ್ಯಕೀಯ ಸಂಶೋಧನೆ ನಡೆಸುವುದು, ಯುದ್ಧ ಸಮಯದಲ್ಲಿ ಬೇಕಾಗುವ ಔಷಧಿ, ಲಸಿಕೆ ಹಾಗೂ ವೈದ್ಯಕೀಯ ಸಾಧನಗಳನ್ನು ಅಭಿವೃದ್ಧಿಪಡಿಸುವುದು, ಸೈನಿಕರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷ ಅಧ್ಯಯನ ನಡೆಸುವುದು, ಜೈವಿಕ, ರಾಸಾಯನಿಕ, ವಿಕಿರಣ, ಅಣು ಅಪಾಯಗಳ ವಿರುದ್ಧ ವೈದ್ಯಕೀಯ ಸಿದ್ಧತೆ ಹೆಚ್ಚಿಸುವುದು, ದೇಶೀಯ ಅಥವಾ ಸ್ವದೇಶಿ ವೈದ್ಯಕೀಯ ತಂತ್ರಜ್ಞಾನವನ್ನು ಏನಪ್ಪಾ ಅಂದ್ರೆ ಅಭಿವೃದ್ಧಿಪಡಿಸುವುದು ಇದರ ಉದ್ದೇಶ ಆಗಿದೆ. ಯಾವ ಸಂಸ್ಥೆಗಳ ಸಹಕಾರ ಅಂತ ನಾವು ನೋಡೋದಾದ್ರೆ ಸುದ್ದಿಯ ಪ್ರಕಾರ ಈ ಕೇಂದ್ರದಲ್ಲಿ ವಿವಿಧ ಸಂಶೋಧನಾ ಸಂಸ್ಥೆಗಳು ಹಾಗೂ ವೈದ್ಯಕೀಯ ಪರಿಣಿತರ ಸಹಕಾರ ಇರಲಿದೆ. ಉದ್ದೇಶವು ರಕ್ಷಣಾ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರತವನ್ನು ಇನ್ನಷ್ಟು ಸ್ವಾವಲಂಬಿಯನ್ನಾಗಿಸುವುದಾಗಿದೆ ಇದರ ಉದ್ದೇಶ. ನೆಕ್ಸ್ಟ್ ಪಾಯಿಂಟ್, ಚೀನಾ ಏನಪ್ಪಾ ಅಂತಂದ್ರ ಕೃತಕ ಸೂರ್ಯ ಏನಪ್ಪಾ ಅಂದ್ರ ನಿರ್ಮಾಣಕ್ಕೆ ಒಂದು ಯೋಜನೆಯನ್ನು ರೂಪಿಸಿದೆ. ಇದಕ್ಕೆ ಒಟ್ಟು 582 ಟನ್ ಮ್ಯಾಗ್ನೆಟ್ ಬೇಕಾಗಿದೆ. ಕೃತಕ ಸೂರ್ಯ ಅಂತಂದ್ರೆ ಭೂಮಿಯ ಮೇಲೆ ಸೂರ್ಯನಂತೆ ಶಕ್ತಿಯನ್ನು ಉತ್ಪಾದಿಸುವ ಒಂದು ಪ್ರಯೋಗ. ಇದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಇದರ ಉದ್ದೇಶ ಭವಿಷ್ಯದಲ್ಲಿ ಸ್ವಚ್ಛ, ಸುರಕ್ಷಿತ ಹಾಗೂ ಅಪಾರ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಮಾಡುವುದಾಗಿದೆ. ಇದರ ಸುದ್ದಿ ಏನು ಅಂತ ನಾವು ನೋಡೋದಾದ್ರೆ ಚೀನಾ ತನ್ನ ಕೃತಕ ಸೂರ್ಯ ಯೋಜನೆಗೆ 582 ಟನ್ ತೂಕದ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ ಅನ್ನು ನಿರ್ಮಿಸಲಾಗಿದೆ. ಇದು ಸುಮಾರು ಎಷ್ಟು 582 ಟನ್ ಅಂತಂದ್ರೆ 5.82 ಲಕ್ಷ ಕೆಜಿ ತೂಕವನ್ನು ಹೊಂದಿದೆ. ಈ ಮ್ಯಾಗ್ನೆಟ್ ಅನ್ನು ಚೀನಾದ ಕ್ರಾಫ್ಟ್ ಇಂಜಿನಿಯರಿಂಗ್ ಸಂಸ್ಥೆ ತಯಾರಿಸಿದೆ. ಇದು ದೀರ್ಘಕಾಲದ ಇಂಧನ ಮೂಲ, ಜಾಗತಿಕ ತಾಪಮಾನ ಹೆಚ್ಚಳ ಕಡಿಮೆ ಮಾಡುವ ಸಹಕಾರಿ, ಕಲ್ಲಿದ್ದಲು ಹಾಗೂ ಮತ್ತು ಪೆಟ್ರೋಲಿಯಂ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಇದರ ಸವಾಲುಗಳು ಅಂತ ನಾವು ನೋಡೋದಾದ್ರೆ ತಂತ್ರಜ್ಞಾನ ಅತ್ಯಂತ ಸಂಕೀರ್ಣವಾದದ್ದು, ನಿರ್ಮಾಣ ವೆಚ್ಚ ಏನಪ್ಪಾ ಅಂದ್ರೆ ತುಂಬಾ ಹೆಚ್ಚಿಗಿರ್ತದೆ, ಸ್ಥಿರ ಫ್ಯೂಷನ್ ಕ್ರಿಯೆ ಸಾಧಿಸುವುದು ಇನ್ನೂ ತುಂಬಾ ಕಷ್ಟಕರ ಸಾಧ್ಯ. ಅದರದೊಂದು ಸವಾಲಾಗಿದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ 2026 ನೃಪತುಂಗ ಸಾಹಿತ್ಯ ಪ್ರಶಸ್ತಿ. 2026 ನೃಪತುಂಗ ಸಾಹಿತ್ಯ ಪ್ರಶಸ್ತಿಯನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ತು ನೀಡುತ್ತದೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಾಯೋಜಿಸುತ್ತದೆ. ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ನೋಡೋದಾದ್ರೆ ಪುರಸ್ಕೃತರು GS ಸಿದ್ದರಾಮಯ್ಯ, ಹಿರಿಯ ಕನ್ನಡ ಸಾಹಿತಿ, ಬುಡ್ಲತೂಡು ಚಿನ್ನಸ್ವಾಮಿ, ಖ್ಯಾತ ಕವಿ ಹಾಗೂ ಲೇಖಕ, ಸರ್ಜು ಕಾಟ್ನರ್, ಇವರೇನಪ್ಪಾ ಅಂದ್ರೆ ಹಿರಿಯ ಸಾಹಿತಿ, ವಿಮರ್ಶಕ ಹಾಗೂ ಅನುವಾದಕರು. ಪ್ರಶಸ್ತಿಯ ವಿಶೇಷತೆ ನಾವು ನೋಡೋದಾದ್ರೆ ಈ ಪ್ರಶಸ್ತಿಯನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ತು ನೀಡುತ್ತದೆ. 2023, 24 ಮತ್ತು 2026 ಈ 3 ವರ್ಷಗಳ ಪ್ರಶಸ್ತಿಯನ್ನು ಏನಪ್ಪಾ ಅಂದ್ರೆ ಒಟ್ಟಿಗೆ ಘೋಷಿಸಲಾಗಿರ್ತದೆ. ಈ ಪ್ರಶಸ್ತಿಯ ಮೊತ್ತ ಒಟ್ಟು 7 ಲಕ್ಷ ರೂಪಾಯಿ ಜೊತೆಗೆ ಪ್ರಶಸ್ತಿ ಫಲಕ ಹಾಗೂ ಸ್ಮರಣಿಕೆ ನೀಡಲಾಗುತ್ತದೆ. ಈ ನೃಪತುಂಗ ಪ್ರಶಸ್ತಿ ಬಗ್ಗೆ ನಾವು ನೋಡೋದಾದ್ರೆ ಈ ಪ್ರಶಸ್ತಿಯನ್ನು ರಾಷ್ಟ್ರಕೂಟ ರಾಜ್ಯ ನೃಪತುಂಗ ಅಮೋಘ ವರ್ಷ 1 ಅವರ ಸ್ಮರಣಾರ್ಥವಾಗಿ ಸ್ಥಾಪಿಸಲಾಗಿದೆ. ಕನ್ನಡ ಸಾಹಿತ್ಯಕ್ಕೆ ಜೀವಮಾನ ಸಾಧನೆ ಮಾಡಿದ ಸಾಹಿತಿಗಳಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ಈ ಮೊದಲ ನೃಪತುಂಗ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ನಾವು ನೋಡೋದಾದ್ರೆ ಜಬರೇಗೌಡರು 2022 ಪುರಸ್ಕೃತರು ಯಾರು ವೈದೇಹಿಯವರು. 2023, 24, 25 ಯಾರಂತಂದ್ರೆ ಇವರು GS ಸಿದ್ದರಾಮಯ್ಯ, ಬುಡ್ಲುಕೂಡು ಚಿನ್ನಸ್ವಾಮಿ ಹಾಗೂ ಸರ್ಜು ಕಾಟ್ನಾರ್ ಅವರು ಆಗಿರ್ತಾರೆ. ಈ ಪ್ರಶಸ್ತಿಯು ಕರ್ನಾಟಕ ಸರ್ಕಾರದ ಸಾಮಾನ್ಯ ಬಜೆಟ್ ನಿಂದ ನೇರವಾಗಿ ಬರೋದಿಲ್ಲ. ಆದ್ರೆ ಎಲ್ಲಿಂದ ಬರ್ತದೆ ಅಂತ ನಾವು ನೋಡೋದಾದ್ರೆ ಇದರ ಪ್ರಾಯೋಜಕರು ಯಾರು, ಸ್ಪಾನ್ಸರ್ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ BMTC. ಈ ಪ್ರಶಸ್ತಿಗಾಗಿ ಒಂದು ಕಾರ್ಪಸ್ ಫಂಡ್ ಅಂದ್ರೆ ದತ್ತಿ ನಿಧಿಯನ್ನು ಸ್ಥಾಪಿಸಲಾಗಿದೆ. ಎಷ್ಟು
ಒಂದೂವರೆ ಕೋಟಿ ಏನ ಕಾರ್ಪಸ್ ನಿಧಿಯನ್ನ ನಿರ್ಮಿಸಿದಾರ. ಈ ನಿರ್ಮಿಸಿದ ಒಂದೂವರೆ ಕೋಟಿ ನಿರ್ಮಿಸಿರ್ತಕ್ಕಂತ ಒಂದು ಏನು ದುಡ್ಡಿಂದ ಏನಿದೆಲ್ಲ ಬಂದಿರತಕ್ಕಂತ ಒಂದು ಬಡ್ಡಿ ಹಣದಿಂದ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿ ಬಹುಮಾನವನ್ನ ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡೋದಾದ್ರೆ ಹಾಗೂ ಕೊನೆಯ ಪಾಯಿಂಟ್ ಅನ್ನು ನೋಡೋದಾದ್ರೆ ರಾಜ್ಯಸಭೆಯಲ್ಲಿ ವಂದೇ ಮಾತರಂಗೆ ರಾಷ್ಟ್ರೀಯ ಗೌರವ ನೀಡುವ ಒಂದು ಮಸೂದೆಯನ್ನ ಏನಪ್ಪಾ ಅಂದ್ರೆ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಯಾವ್ದಂತಂದ್ರ ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆರ್ ಅಮೆಂಡ್ಮೆಂಟ್ ಬಿಲ್ 2026. ಈ ಮಸೂದೆಯ ಉದ್ದೇಶ ವಂದೇ ಮಾತರಂ ರಾಷ್ಟ್ರಗೀತೆಗೆ ಕಾನೂನುಬದ್ಧ ರಕ್ಷಣೆಯನ್ನು ನೀಡುವುದು. ಈಗಾಗಲೇ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಯಾವುದು ಜನಗಣಮನ ಇರುವ ರಕ್ಷಣೆಯಂತೆ ವಂದೇ ಮಾತರಂಗೂ ಕೂಡ ರಕ್ಷಣೆ ನೀಡುವ ಉದ್ದೇಶದಿಂದ 1979 ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಗೆ ಏನೈತಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಈ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ವಂದೇ ಮಾತರಂ ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಅಡ್ಡಿಪಡಿಸುವುದು ಅಪರಾಧವಾಗುತ್ತದೆ. ವಂದೇ ಮಾತರಂಗೆ ಅವಮಾನ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಗರಿಷ್ಠ ಶಿಕ್ಷೆ ಏನಪ್ಪಾ ಅಂತಂದ್ರ ಶಿಕ್ಷೆಯಾಗಿ ಒಟ್ಟು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಇವೆರಡನ್ನು ತಗೋತಾರ. ವಂದೇ ಮಾತರಂ ಅನ್ನೋದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಏನಪ್ಪಾ ಅಂದ್ರೆ ರಚಿಸಿರ್ತಕ್ಕಂಥ ಒಂದು ಆನಂದ ಮಠ ಕಾದಂಬರಿಯಲ್ಲಿರುವ ಗೀತೆ ಆಗಿದೆ. 1950ರಲ್ಲಿ ಜನವರಿ 24ರಂದು ಭಾರತ ರಾಷ್ಟ್ರಗೀತೆ ಎಂದು ಮಾನ್ಯ ಮಾಡಲಾಯಿತು. ಭಾರತ ರಾಷ್ಟ್ರಗೀತೆ ಯಾವುದು ಜನಗಣಮನ ಮಾತ್ರ ಆಗಿದೆ. ಇದರ ಮುಖ್ಯ ಉದ್ದೇಶ ಅಂಶಗಳನ್ನು ನೋಡೋದಾದ್ರೆ ಮಸೂದೆ ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಅಮೆಂಡ್ಮೆಂಟ್ ಬಿಲ್ 2026 ಯಾವ ಸದನ ಅಂಗೀಕರಿಸಿದೆ ಅಂದ್ರೆ ರಾಜ್ಯಸಭೆ. ತಿದ್ದುಪಡಿ ಮಾಡುತ್ತಿರುವ ಕಾಯ್ದೆ ಯಾವುದು ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971. ಇದರ ಮುಖ್ಯ ಉದ್ದೇಶ ವಂದೇ ಮಾತರಂಗೆ ಕಾನೂನುಬದ್ಧ ರಕ್ಷಣೆ ಕೊಡುವುದು. ಇದಕ್ಕೆ ಏನಾದ್ರೂ ಒಂದು ತಪ್ಪಿದ್ರೆ ಇದಕ್ಕೆ ಗರಿಷ್ಠ ಶಿಕ್ಷೆ ಏನಾಗುತ್ತೆ 3 ವರ್ಷಗಳವರೆಗೆ ಜೈಲ್ ಆಗಿರ್ಬೋದು, ದಂಡ ಆಗಿರ್ಬೋದು, ಇಲ್ಲ ಅಂತಂದ್ರ ಇವೆರಡು ಆಗಿರ್ಬೋದು. ಎಲ್ಲರಿಗೂ ಒಂದು ಸಣ್ಣದೊಂದು ಪ್ರಕಟಣೆ. ಏನು ಗ್ರಾಮ ಆಡಳಿತದ ಅಧಿಕಾರಿ ಅಥವಾ ತಲಾಟೆ ಅಂತ ನಾವು ಹೇಳ್ತೀವಿ, VAO, ಜುಲೈ 30 ಅಂದ್ರೆ ಇವತ್ತಿಗೆ ಮುಗಿಬೇಕಾಗಿತ್ತು. ಈ ಒಂದು ಅಪ್ಲಿಕೇಶನ್ ಡೇಟ್ ಆಗಸ್ಟ್ 7ರವರೆಗೆ ಎಕ್ಸ್ಟೆಂಡ್ ಮಾಡಿದಾರೆ. ಯಾರ್ಯಾರು ಇದು ಒಂದು ಅಪ್ಲಿಕೇಶನ್ ಹಾಕಿಲ್ಲ ಎಲ್ಲರೂ ಅಪ್ಲೈ ಮಾಡ್ರಿ, ಇದರ ಒಂದು ಉಪಯೋಗ ಪಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಚರ್ಚೆನ ನಾವು ಮುಗಿಸ್ತಾ ಇದೀವಿ. ಎಲ್ರು ಯಾರ್ಯಾರು ಶೇರ್ ಮಾಡಿಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ರು ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ರು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಚರ್ಚೆನ ಮುಗಿಸ್ತಾ ಇದೀವಿ. ಎಲ್ರಿಗೂ ನಮಸ್ಕಾರಗಳು.